ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ಬೇಸತ್ತು ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಲು ರಾಜ್ಯ ರೈತ ಸಂಘದಿಂದ ಮನವಿ ಸಲ್ಲಿಸಲಾಗಿದೆ. ಕೊಪ್ಪಳ ಜಿಲ್ಲೆ ಸೇರಿ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರ ಹೋರಾಟ ತಣ್ಣಗಾದ ಬೆನ್ನಲ್ಲೇ ಮೆಕ್ಕೆಜೋಳ ಬೆಳೆಗಾರ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ. ಮೆಕ್ಕೆಜೋಳದ ಬೆಲೆ ದಿನದಿಂದ ದಿನಕ್ಕೆ ಬೆಲೆ ಇಳಿಕೆಯಿಂದ ಈ ವರ್ಷ ರೈತರು ಬೇಸತ್ತು ಹೋಗಿದ್ದಾರೆ. ರಾಜ್ಯದ ರೈತರು 15 ದಿನಗಟ್ಟಲೆ ಹೊಲ ಮನೆ ಕೆಲಸವನ್ನ ಬಿಟ್ಟು ರೈತರು ಬೆಳೆದ ಪ್ರತಿಯೊಂದು ಬೆಳೆಗಳಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕಾಗಿ ರೈತರು ಬೀದಿಗಿಳಿದು ಅಹೋರಾತ್ರಿ ಹೋರಾಟ ಮಾಡಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪಡೆದುಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಇದರಿಂದ ಬೇಸತ್ತಿರುವ ಈ ಭಾಗದ ರೈತರು ಈಗ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿಕೊಡಬೇಕು. ಡಿಸೆಂಬರ್ 8ರಂದು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯದ ರೈತರಿಗೆ ಬಡ್ಡಿ ಸಮೇತವಾಗಿ 2 ಲಕ್ಷದವರೆಗೆ ರಾಜ್ಯದಾದ್ಯಂತ ರೈತರ ಸಾಲ ಮನ್ನಾ ಮಾಡಬೇಕು. ಜೊತೆಗೆ ಜಿಲ್ಲೆಗೊಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಆರಂಭಿಸುವಂತೆ ಒತ್ತಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ತಾಲೂಕು ಕಚೇರಿಗೆ ತೆರಳಿ ಅವರ ಆಪ್ತ ಕಾರ್ಯದರ್ಶಿಗಳು ಆದ ಪದ್ಮನಾಭ ಅವರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಈ ವೇಳೆ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿಕೊಡಬೇಕು. ಕಾರಣ ವರ್ಷದಿಂದ ವರ್ಷಕ್ಕೆ ಉತ್ತರ ಕರ್ನಾಟಕ ಭಾಗದ ರೈತರು ಹೊಲ ಮನೆ ಕೆಲಸ ಮಾಡುವುದನ್ನು ಬಿಟ್ಟು ಪ್ರತಿಯೊಂದು ವಿವಿಧ ಬೆಳೆಗಳಿಗೆ ರೈತರು ಬೀದಿಗಿಳಿದು ಹೋರಾಟ ಮಾಡಿ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕಾಗಿ ಹೋರಾಟ ಮಾಡುವುದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿಕೊಟ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಕೆಲಸ ಕಾರ್ಯಗಳು ಸುಗಮವಾಗಿ ಮಾಡಿಕೊಳ್ಳೋಣ. ಉತ್ತರ ಕರ್ನಾಟಕದ ರೈತರಿಗೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗುತ್ತೆ ಎಂದಿದ್ದಾರೆ. ರಾಜ್ಯದಾದ್ಯಂತ ರೈತರು ಈಗಾಗಲೇ ಮೆಕ್ಕೆಜೋಳ ಬೆಂಬಲ ಬೆಲೆ ಹೆಚ್ಚಳಕ್ಕಾಗಿ ಪ್ರತಿಭಟನೆ ಮಾಡಿದರೆ ಇನ್ನು ಕೆಲವು ಜಿಲ್ಲೆಯ ರೈತರು ಜಿಲ್ಲೆಗೊಂದು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಕ್ಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಹಿಂಗಾರು ಬಿತ್ತನೆ, ತೊಗರಿ, ಈರುಳ್ಳಿ, ರಾಗಿ, ಕಡಲೆ ಸೇರಿ ರೈತರು ಬೆಳೆದ ಹಲವಾರು ಬೆಳೆಗಳಿಗೆ ಇನ್ನು ಮುಂದೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವುದಕ್ಕೂ ಹೋರಾಟ ಮಾಡಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪಡೆದುಕೊಳ್ಳುವ ಪರಿಸ್ಥಿತಿ ಬರಬಾರದು ಅಂತ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಅವರು ಈಗಿನ ಪರಿಸ್ಥಿತಿ ಗಮನಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮಾತನಾಡಿದರು. ಹಲವಾರು ವರ್ಷಗಳಿಂದನೂ ಇದು ಏನೈತೆ ಅಂದ್ರೆ ಹಲವಾರು ವರ್ಷದ ಬೆಳೆ 15 ವರ್ಷಗಳಿಂದ ಬೆಳೆ ಲಾಸ್ ಆಕ್ಯಂತನ ಬಂದೈತಿ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಈ ಶೀಘ್ರದಲ್ಲಿ ಸರ್ಕಾರ ಈಗ ಏನು ಬೆಳಗಾವಿ ಅಧಿವೇಶನದಲ್ಲಿ 8ನೇ ತಾರೀಕಿನಿಂದ ಅಧಿವೇಶನ ಚಾಲು ಹೋಗುತ್ತೆ. ಈಗಾಗಲೇ ಹಿಂದಲ್ಲೇ ಇವ್ರಿಗೆ ಮನವಿ ಸಲ್ಲಿಸಿ ಹೋಗಿ ನೀವು ಒಂದು 2 ತಿಂಗಳದಿಂದ ಈಗ ನೀವು ಹೊತ್ತನು ಒಂದು 2 ಲಕ್ಷದವರೆಗೆ ಬಡ್ಡಿ ಸಮೇತವಾಗಿ ಸಾಲ ಮನ್ನಾ ಮಾಡಬೇಕು. ಏನು ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆ ಆಗ್ಬೇಕು. ಈಗ ಇನ್ನೊಂದು ಪ್ರತ್ಯೇಕ ನಮ್ಗೆ ಬೇಸತ್ತು ಈಗೆಲ್ಲ ಎಲ್ಲದಕ್ಕೂ ಈ ಸರ್ಕಾರ ಎಲ್ಲದಕ್ಕೂ ಬೆಳೆ ಒಂದು ಬೆಂಬಲ ಬೆಲೆ ಕೇಳ್ಬೇಕಾದ್ರೆ ಪ್ರತಿಯೊಂದಕ್ಕೂ ನಾವು ಏನಾಗತ್ತಂದ್ರೆ ಒಂದು ಹೋರಾಟ ಮಾಡ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಕೂಡಲೇ ಅದೇನೈತಿ ಎಲ್ಲಾ ಬೆಳೆಗೂ ಇವತ್ತು ಬೆಂಬಲ ಬೆಲೆ ಸೂಚಿಸಂತ ಅವರ ಸರ್ಕಾರ ಒಂದು ಬೆಲೆನ ನಿಗದಿ ಮಾಡಂತ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡ್ಬೇಕದನ್ನ. ಈಗೆಲ್ಲವಕ್ಕೂ ಪ್ರತಿಯೊಂದಕ್ಕೂ ಮಾಡೋದಾಗಲಿ. ಈ ಸದ್ಯಕ್ಕೆ ಮೆಕ್ಕೆಜೋಳಕ್ಕ ಕಬ್ಬಿನ ಹೋರಾಟಗಾರರು ಬೆಲೆ ನಿಗದಿ ಮಾಡ್ರಿ ಅಂತೇಳಿ ತಿಂಗಳಗಟ್ಲೆ ಹೋರಾಟ ಮಾಡಿದ್ರು. ಮತ್ತೆ ಮೆಕ್ಕೆಜೋಳದ ಬೆಂಬಲ ಬೆಲೆ ಮಾಡ್ರಿ ಅಂತ ಅವರು ಹೋರಾಟ ಐತಿ. ಈಗ ಆಮೇಲೆ ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ಒಬ್ರಿಗೊಬ್ರು ಸುಳ್ಳು ಹೇಳಿಕೆ ಅಂತ ರೈತರನ್ನ ಬೀದಿಗಿಳಿಸೋಂತ ವ್ಯವಸ್ಥೆ ಆಗತೈತಿ. ರೈತರನ್ನ ಬೀದಿಗಿಳಿಸೋದಕ್ಕಿಂತ ಪೂರ್ವದಲ್ಲಿ ಈ ನಮಗೇನೈತಿ ಎಲ್ಲ ಬೆಲೆಗೆ ಬೆಂಬಲ ಬೆಲೆ ಕೊಡ್ಬೇಕು. ಏನೈತಿ ಹೆಚ್ಚಿಗೆ ಇವತ್ತೇನು ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತೈತಿ ಅದಕ್ಕಿಂತ ಹೆಚ್ಚಿಗೆ ಕೈಲಿ ಹಾಕಿ 3,000 ರೂಪಾಯಿ ಬೆಲೆ ಅಂತ ನಿಗದಿ ಮಾಡಿ ಜಿಲ್ಲಾದ್ಯಂತ ತಗೋಬೇಕು. ಯಾಕಂದ್ರೆ ಈಗ 5 ಕೇಂದ್ರ ರಾಜ್ಯದಾಗ 5 ಕೇಂದ್ರ ಮಾಡಿದ್ರೆ ಕೊಪ್ಪಳದಾಗ ಈಗೇನಂತ ಕೊಪ್ಪಳ, ರಾಯಚೂರು ತೊಗೊಂಡು ಧಾರವಾಡಕ್ಕೆ ಮಾಲ್ ಮೆಕ್ಕೆಜೋಳ ಬೇಕಾದ್ರೆ ಕಷ್ಟ ಐತಿ. ನಮ್ಮ ಜಿಲ್ಲೆಗೆ ಒಂದು ಹೋಬಳಿ ಕೇಂದ್ರದೊಳಗ ತಾಲೂಕು ಲೆವೆಲ್ ಆದ್ರ ಒಂದ್ ಮಾಡಿದ್ರ ಆ ಕಾಳಲ್ಲಿ ಮೆಕ್ಕೆಜೋಳ ಹಾಕಕ್ ಅನುಕೂಲ ಆಗತ್ತಂತೇಳಿ ಈಗ ನಮ್ಗೇನೈತಿ ನಮ್ದು ರಾಜ್ಯ ಇವ್ರು ಏನು ನಮ್ಮ ರಾಯರೆಡ್ಡಿ ಆರ್ಥಿಕ ಸಲಹೆಗಾರ ಆದ್ರೆ ಅವ್ರು ಸರ್ಕಾರಿ ಏನಾದ್ರು ತಮ್ಮ ಹೆಸರು ಪದ್ಮನಾಭ ಅವ್ರಿಗೆ ಇವತ್ತು ಮನವಿ ಸಲ್ಲಿಸಕತ್ತೀವಿ. ಯಾವಾಗ ಮನವಿನ ಸ್ವೀಕಾರ ಮಾಡ್ಬೇಕು. ಯಾಕಂತಂದ್ರೆ ನಾವು ರೈತರು ಬೇಸತ್ತ ಸಾಕಾಗಿ ಪ್ರತ್ಯೇಕ ರಾಜ್ಯ ಮಾಡ್ರಿ ನಮ್ಗೆ ಅನುಕೂಲ ಆಗತ್ತಂತೇಳಿ ಅದನ್ನ ಸತಿ ಇವತ್ತು ಲೆಟರ್ ಕೊಟ್ಟಿವಿ. ಪ್ರತ್ಯೇಕ ರಾಜ್ಯ ಆದ್ರ ಮುಂದ ಇವತ್ತು ನಮ್ಗೆ ಅನುಕೂಲತೆ ಆಗ್ಬೋದು ಅಂತ ಅದನ್ನು ಸಹಿತ ಇವತ್ತು ನಾನು ನಿಮ್ಗೆ 2 ಸತಿ ಮನವಿನ ಇವತ್ತು ಇವ್ರು ಬೆಳೆ ಇದ್ದು ಬಂತು ಎಲ್ಲ ಬಂತು ಇವ್ರಿಗೆ ಸಲ್ಸಾಕತ್ತೀವಿ. ಅಂದಪ್ಪ ಕೋಳೂರ, ಕೊಪ್ಪಳ, ಎಜಿ ನ್ಯೂಸ್. ಕನ್ನಡಿಗರ